ನಮಸ್ತೆ. 6/11/2025 ಗುರುವಾರ, ಕೃಷ್ಣ ಪಕ್ಷ ಅಂದರೆ ಕರಗುವ ಚಂದ್ರ. ಪ್ರಥಮ ಇದೆ ಇವತ್ತು ಮಧ್ಯಾಹ್ನ 2:54:47 ಅಂದರೆ 2:55ವರೆಗೂ, ಹೆಚ್ಚು ಕಮ್ಮಿ 3 ಗಂಟೆ ಅಂತ ಇಟ್ಕೋಬೋದು. ಇವತ್ತಿನ ನಕ್ಷತ್ರ ಭರಣಿ. 6:33:46 ಬೆಳಗ್ಗೆ ಅಷ್ಟೇ ಇರೋದು. ಆನಂತರ ಬರೋದು ಕೃತಿಕ. ರಾತ್ರಿ ಲೇಟ್ ನೈಟ್ ಅಂದರೆ 3:27:32 ಕೃತಿಕಾ ನಕ್ಷತ್ರವಿದೆ. ಆನಂತರ ರೋಹಿಣಿ ನಕ್ಷತ್ರ ಬರುತ್ತದೆ. ಹಂಗಾಗಿ ಇವತ್ತಿನ ದಿನ ಪ್ರಕಾರ ಬೆಳಿಗ್ಗೆ ಭರಣಿ ನಕ್ಷತ್ರ ಇರುವ ಅಂದರೆ 6:34 ಧನ ಪ್ರಾಪ್ತಿ ಉಂಟು. ಆಮೇಲೆ ಮರಣವೂ ಧನಹಾನಿಯೂ ಉಂಟು. ಶುಭವಲ್ಲ, ಅಶುಭ, ಎಚ್ಚರ. ಅದು ಆದ ಮೇಲೇನು ಪ್ರಾಣನಾಶ, ಮರಣ ಅಂತ ಇರೋದರಿಂದ ಬರೀ 6:33 ಹೆಚ್ಚು ಕಮ್ಮಿ 6:30 ಅಂತ ಇಟ್ಕೊಳ್ಳಿ. 6:30ವರೆಗೂ ಮಾತ್ರನೇ ಶುಭವಾಗಿದೆ. ಆ ನಂತರ ಎಲ್ಲವೂ ಅಶುಭವೇ. ಆದ್ದರಿಂದ ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡಬೇಡಿ. ಏನಾದ್ರು ಮಾಡಿದರೆ ತೊಂದರೆಯಲ್ಲಿ ಸಿಕ್ಕಾಕೊಳ್ತೀವಿ. ವಾರ ಬೇಕಾದರೆ ಶುಭವಾಗಿ ಕಾಣಬಹುದು, ಆದರೂ ಅದು ಶುಭವಲ್ಲ, ಎಚ್ಚರ. ಮತ್ತು ಇವತ್ತು 6:15 6:34 ಭರಣಿ, ಆನಂತರ ಕೃತಿಕ, ಅದು 3:28 ಆಮೇಲೆ ರೋಹಿಣಿ ಅಂತ ಫಸ್ಟೇ ಹೇಳಿದ್ವಿ. ಭರಣಿ ನಕ್ಷತ್ರ ಮಾನುಷೀಯ ಗಣ, ಕೃತಿಕಾ ನಕ್ಷತ್ರ ರಾಕ್ಷಸ ಗಣ, ರೋಹಿಣಿ ನಕ್ಷತ್ರವು ಮಾನುಷೀಯ ಗಣ ಬರುತ್ತದೆ. ಬೆಳಿಗ್ಗೆ 6:15 6:34 ಭರಣಿ ನಕ್ಷತ್ರ 4ನೇ ಪಾದ. 6:33 ಬೆಳಗ್ಗೆ ಅಷ್ಟರಲ್ಲಿ ಒಂದು ಮಗು ಹುಟ್ಟಿದರೂ ಕೂಡ ಭರಣಿ ನಕ್ಷತ್ರ 4ನೇ ಪಾದ. ಆದರೆ 6:34 ನಂತರ ಕೃತಿಕಾ ನಕ್ಷತ್ರ 1ನೇ ಪಾದ, ಮೇಷರಾಶಿ. ಇಲ್ಲಿಯವರೆಗೂ ಮೇಷರಾಶಿ. 11:47 ಬೆಳಗ್ಗೆ ಮೇಲೆ ಸಂಜೆ 5 ಗಂಟೆವರೆಗೂ ಕೃತಿಕಾ ನಕ್ಷತ್ರ 2ನೇ ಪಾದ, ಆದರೆ ಅದು ವೃಷಭ ರಾಶಿ. ಆನಂತರ ರಾತ್ರಿ 10:13 ಕೃತಿಕಾ ನಕ್ಷತ್ರ 3ನೇ ಪಾದ, ವೃಷಭ ರಾಶಿ. ರಾತ್ರಿ 10:13 ಮೇಲೆ ಸುಮಾರು 3:28 ಕೃತಿಕಾ ನಕ್ಷತ್ರ 4ನೇ ಪಾದ, ಇದು ವೃಷಭ ರಾಶಿ. ಆದರೆ ಆನಂತರ ಬರುವ ನಕ್ಷತ್ರ ಅಂದರೆ ಕೃತಿಕಾ ಮುಗಿತದೆ. ರೋಹಿಣಿ ನಕ್ಷತ್ರ 1ನೇ ಪಾದ ಸ್ಟಾರ್ಟ್ ಆಗಿ ನಾಳೆಯವರೆಗೆ ಇರುತ್ತದೆ. ಇವತ್ತಿನ ದಿನ ಪ್ರಕಾರ ಖಂಡಿತವಾಗಿಯೂ ಮುಹೂರ್ತ ಕಾರ್ಯಗಳಿಲ್ಲ. ಏನೇ ನೀವು ಮಾಡೋದಾದರೂ ಬೆಳಗ್ಗೆ 6:33 ಆನಂತರ ಅಶುಭವಾಗಿರೋದರಿಂದ ಹೆಚ್ಚಿನ ಗಮನ ಕೊಡಿ. ಆದರೂ ಎಮರ್ಜೆನ್ಸಿಗೆ ಬೇಕಾಗಿರೋ ಒಂದು ಒಳ್ಳೆಯ ಟೈಮ್ನ ನಾವು ಕೊಡ್ತೀವಿ, ಅದು ನೋಡ್ಕೊಳ್ಳಿ. ಇದು ಶುಭ ಕಾರ್ಯಗಳು ಅಂತಲ್ಲ, ಎಮರ್ಜೆನ್ಸಿ ಕಾರ್ಯಗಳಕ್ಕೂ ಮಾತ್ರ ಗಮನ ಕೊಡಿ. 7:44 10:05 ಈ ಸಮಯದಲ್ಲಿ ಸ್ವಲ್ಪ ಗುಡ್ ಮುಹೂರ್ತ, ಶುಭ ಮುಹೂರ್ತ ಅಂತ ಇದೆ. ಆದರೆ ಮುಹೂರ್ತ ಕಾರ್ಯಗಳಕ್ಕಲ್ಲ ಇದು. ಖಂಡಿತವಾಗಿ ಗಮನ ಕೊಡಿ. ನೆಕ್ಸ್ಟ್ ಬರುವಂಥದ್ದು 10:05 ಮೇಲೆ ಬರುವಂಥ ಒಂದು ಸಮಯ, 10:55 1:28 ಇರೋದರಲ್ಲಿ ಸ್ವಲ್ಪ ಒಳ್ಳೆಯ ಟೈಮ್. ನಂತರ ಬರುವಂಥ ಒಳ್ಳೆಯ ಸಮಯ ಸಂಜೆ 4:38 ಮೇಲೆ 4:59 ಈ ಸಮಯಕ್ಕೆ ಸ್ವಲ್ಪ ಶುಕ್ರ ಹೊರೆಯೂ ಇದೆ. ನಂತರ ನೋಡುವಂಥ ಸಮಯ ಸಂಜೆ 6:26 7:22 ಸ್ವಲ್ಪ ಅಮೃತವೂ ಇದೆ. ರಾತ್ರಿ ಅಂತಂದರೆ 10:40 ಮೇಲೆ ಫುಲ್ ಸಮಯ ಶುಭವಾಗಿರುತ್ತೆ. ಆದರೆ ಇದೆಲ್ಲ ಎಮರ್ಜೆನ್ಸಿಗೆ ಮಾತ್ರವೇ, ಖಂಡಿತವಾಗಿ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲವಾದರೆ ಇದು ಖಂಡಿತ ಶುಭವಲ್ಲ. ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಇನ್ನೊಂದು ದಿನದಲ್ಲಿ ನಿಮ್ಮ ಕಾರ್ಯಗಳನ್ನ ಮಾಡಬಹುದು. ಮುಂದಿನ ಸಂಚಿಕೆಯಲ್ಲಿ ನೋಡಿ. ಧನ್ಯವಾದಗಳು.